ನಾನು ನೋಡಿದೆ ಅದರಲ್ಲಿ ಏನೇನು ಘೋಷಣೆಗಳು ಮಾಡಿದ್ದಾರೆ. ಫಸ್ಟು ಒಬ್ಬ ಅಧಿಕಾರ ಸ್ವೀಕಾರ ಮಾಡಿದಾಗ ನನ್ನ ಪ್ರಾವಿಷನ್ಸ್ ಬಡ್ಜೆಟಲ್ಲಿ ಎಷ್ಟು ಹಣ ಇದೆ, ಮುಖ್ಯಮಂತ್ರಿ ಅಂತ ಹೇಳಿದ್ರೆ, ಒಬ್ಬ ಫೈನಾನ್ಸ್ ಮಿನಿಸ್ಟರ್ ಅಂತ ಹೇಳಿದ್ರೆ ನನ್ನ ಆದಾಯ ಎಷ್ಟು, ನಾನು ಯಾಕೆ ಖರ್ಚು ಮಾಡಬೇಕು, ಎಲ್ಲಿ ಮಿತವ್ಯಯ ಮಾಡಬೇಕು, ಎಲ್ಲಿ ಅಭಿವೃದ್ಧಿ ಮಾಡಬೇಕು, ಅದು ಒಬ್ಬ ಜಾಣ್ಮೆ ಇರೋವಂಥ ನುರಿತ ರಾಜಕಾರಣಿಯ ಕೆಲಸ. ಅದು ಇಲ್ಲಿ ಏಕಾಏಕಿ ಅನೌನ್ಸ್ ಮಾಡಿದ್ದಾರೆ. ಈಗ 2,000 ಕೋಟಿ ಒಂದು, ನೇಮಕಾತಿದ 10,000 ಕೋಟಿ, ಇವಕ್ಕೆಲ್ಲ ಎಲ್ಲಿಂದ ಬಡ್ಜೆಟಲ್ಲಿ? ಈಗಾಗಲೇ ನಿಮ್ಮದು ನಾನು ಕಳೆದ ಬಾರಿ ಅಧಿವೇಶನದಲ್ಲೇ ಮಾತಾಡಿದ್ದೀನಿ. ಕಳೆದ ಬಾರಿ ಅವರು ಏನು ಆದಾಯ ತೋರಿಸಿದ್ರು ಅದರಲ್ಲಿ 30% ಕಟ್ಟಾಗಿದೆ. 30% ಆದಾಯನೇ ಬಂದಿಲ್ಲ. ರೆವಿನ್ಯೂ ಅಲ್ಲಿ 30% ಆದಾಯ ಕಡಿಮೆ ಆಗಿದೆ. ಟ್ರಾನ್ಸ್ಪೋರ್ಟಲ್ಲಿ ಆದಾಯ ಕಡಿಮೆ ಆಗಿದೆ. ಇದು ಸೇಲ್ ಟ್ಯಾಕ್ಸ್ಗಳು ಅದರಲ್ಲಿ ಆದಾಯ ಕಡಿಮೆ ಆಗಿದೆ. ಅಬ್ಕಾರಿ ಒಂದು ಬಿಟ್ಟರೆ ಇನ್ನೆಲ್ಲ ಕಡಿಮೆ, ಆದಾಯ ಕಡಿಮೆ ಆಗಿದೆ. ಈಗ ಹೊಸ್ದಾಗಿ ಏನು ಬರ್ತೈತೆ? ಈಗ ಹೊಸ್ದಾಗಿ ಎಲ್ಲಿಂದ ಸೃಷ್ಟಿ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಅವರು ಆದಾಯನ? ಈಗ ಹಾಕೋ ತೆರಿಗೆ ಎಲ್ಲ ಹಾಕ್ಬಿಟ್ಟಿದ್ದೀರಾ, ಇನ್ನೆಲ್ಲಿಂದ ಬರ್ತದೆ ನಿಮಗೆ? ಕೇಂದ್ರನ ಬೈಯೋದಷ್ಟೇ. ಕೇಂದ್ರ ಸರ್ಕಾರ ಹಣ ಕೊಟ್ಟಿಲ್ಲ ಅಂತ ಬೈಯೋದು ಬಿಟ್ಟರೆ ಇನ್ನೇನು ಮಾಡಲ್ಲ ಇವರು. ಸರ್, ಈ ಖಾತೆಯಿಂದಲೂ ರೆವಿನ್ಯೂ ಜನರೇಷನ್ ಆಗ್ತದೆ ಸರ್ಕಾರಕ್ಕೆ. ಈಗ ಬೆಂಗಳೂರು ಸೀಮಿತ ಈ ಖಾತೆ ಸರ್, ಏಕಾದದ್ದು ಸರ್ಕಾರಕ್ಕೆ ರೆವಿನ್ಯೂ ಜನರೇಷನ್ ಆಗುತ್ತೆ. ಸರ್ಕಾರಕ್ಕೆ ₹1 ಬಂದರೆ ಕಮಿಷನ್ ₹100 ಬರ್ತದೆ. ನನ್ನ ಫೋನ್ಪೇನೇ ತೋರಿಸ್ನಲ್ಲ, ₹10,000 ತೊಗೊಂಡಿರೋದು, ₹20,000 ಫೋನ್ಪೇ ಮಾಡಿರೋದು, ಲಂಚನ ಫೋನ್ಪೇ ಮಾಡಿರೋದು ಅಧಿವೇಶನದಲ್ಲೇ ನಾನು ತೋರಿಸಿದ್ದೀನಿ, ಪ್ರೂವ್ ಮಾಡಿದ್ದೀನಿ. ತೋರಿಸಿರೋದಲ್ಲ, ಪ್ರೂವ್ ಮಾಡಿದ್ದೀನಿ. ಅವನ್ನ ಸಸ್ಪೆಂಡು ಮಾಡಿದ್ದಾರೆ ಸರ್ಕಾರ. ಇಷ್ಟಾದ ಮೇಲೂ ಕೂಡ ಇಡೀ ರಾಜ್ಯಕ್ಕೆ ಮಾಡ್ತೀನಿ ಅಂದರೆ ಇದರಲ್ಲಿ ಅವ್ರ ಕೈವಾಡ ಇದೆ. ಇದರಿಂದ ದುಡ್ಡು, ಒಳ್ಳೆ ದುಡ್ಡು ಆದಾಯ ಬರುತ್ತೆ, ಕರಪ್ಷನ್ ಜಾಸ್ತಿ ಮಾಡ್ಬೋದು ಅನ್ನೋದಿದೆ. ಅಭಿವೃದ್ಧಿಗಂತೂ ಹಣ ಇಲ್ಲ, ಕರಪ್ಷನ್ಗೆ ಏನೇನು ಬೇಕೋ ಅಷ್ಟು ದಾರಿ ಹುಡುಕ್ತಾ ಇದ್ದಾರೆ ಅಷ್ಟೇ. ಪ್ರಿಯಾಂಕ್ ಖರ್ಗೆ ಅವರಿಗೆ ಹೋಮ್ ಮಿನಿಸ್ಟರ್ ಕೊಡ್ತಾರೆ ಅನ್ನೋ ಚರ್ಚೆ ಆಗ್ತಾ ಇದೆ. RSS ಅವ್ರು ಮೊದಲು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಹೋಮ್ ಮಿನಿಸ್ಟರ್ ಆದರೆ ನಾನು ಹೇಳ್ದಲ್ಲ, ಬರಲಿ ಪಿಕ್ಚರ್ ಏನೇನು ಬರ್ತದೋ ಈ ಸಿನಿಮಾದಲ್ಲಿ ನೋಡೋಣ. ಈ ಹಳೆ ಪಿಕ್ಚರಲ್ಲಿ ಹೊಸದು ಏನೇನು ಕಲರಿಂಗ್ ಚೇಂಜ್ ಮಾಡಿರ್ತಾರೋ ಅಥವಾ ಎಲ್ಲ ಏನು ಮಾಡಿರ್ತಾರೋ ನೋಡೋಣ. ಒಂದು ತಿಂಗಳು ಬಿಡೋಣ ಅವ್ರಿಗೆ, ಆಮೇಲೆ ಏನು ಕಾಮೆಂಟ್ ಮಾಡೋಕ್ಕೆ ಇದ್ದೇ ಇದೆ. ಅಧಿವೇಶನ ಬಂದೇ ಬರುತ್ತೆ. ಪಕ್ಕಾ ಶಿಷ್ಟಾಚಾರ ಉಲ್ಲಂಘನೆ ಆಗಿದೆ. ಆ ರೀತಿಯ ಒಂದು ವ್ಯವಸ್ಥೆಗಳ ನಾನು ನೋಡಿಲ್ಲ. ಬೇರೆಯವರೆಲ್ಲ ಬಂದು ಕೂತಿದ್ದಾರೆ, ಇನ್ಚಾರ್ಜ್ಗಳೆಲ್ಲ ಬಂದು ಕೂತಿದ್ರಲ್ಲ ಮೇಲೆ. ಸಾಂವಿಧಾನಿಕವಾದ ಕಾಂಗ್ರೆಸ್ ಇನ್ಚಾರ್ಜ್ ಬಂದ ಮೇಲೆ ಕೂತಿದ್ರಲ್ಲ. ಕೂತಿದ್ರು. ಸ್ವಾಮೀಜಿಗಳನ್ನೆಲ್ಲ ಕೆಳಗಡೆ ಹಾಕ್ಬಿಟ್ಟಿದ್ರು. ಎಲ್ಲ ಸ್ವಾಮೀಜಿಗಳು ಕೆಳಗಡೆ, ಎಲ್ಲ ಮೇಲೆ. ಮತ್ತೆ ಕಾಂಗ್ರೆಸ್ ಪಾರ್ಟಿಯ ಒಂದು ಡ್ಯಾಶ್ ತರ ಮಾಡ್ಬಿಟ್ಟಿದ್ರು. ಈಗ ಬಸ್ ಪಾಸ್ ಒಂದು ವಿದ್ಯಾರ್ಥಿಗಳಿಗೆ ಒಳ್ಳೆ ಸ್ಕೀಮ್, ಆದರೆ ಫಂಡನ್ನ ಹೇಗೆ ಇದು ಮಾಡ್ತಾರೆ ಅಂತ ಈಗಾಗಲೇ ನಾನು ಅದ್ರ ಮೇಲೆ ಆಮೇಲೆ ಕಮೆಂಟ್ ಮಾಡ್ತೀನಿ. ಈಗ ಯಾಕೆ ಇವಾಗ ಈಗ ಫ್ರೀ ಬಸ್ ಪಾಸ್ ಮಾಡೋ ಅಂಥದ್ದು ಇದೆಲ್ಲ ಆಮೇಲೆ ಮಾಡೋಣ. ಅವರೆಲ್ಲ ಆರ್ಡ್ರ್ ಇಶ್ಯೂ ಮಾಡಲಿ. ಆರ್ಡ್ರಲ್ಲಿ ಏನಿರುತ್ತೆ ಇಂಪಾರ್ಟೆಂಟ್ ಅಲ್ವಾ? ಇದರೆಲ್ಲ ನೋಡೋದು ಆರ್ಡ್ರಲ್ಲಿ ಏನು ಇಶ್ಯೂ ಮಾಡಿರ್ತಾರೆ. ಈಗ ಗ್ಯಾರಂಟಿಗಳಲ್ಲಿ ಮಾಡಿದ್ರಲ್ಲ ಹಿಂದೆ, ನಾವೆಲ್ಲರಿಗೂ ನಿನ್ಗೆ ಮಾದೇವಪ್ಪ ನಿನಗೂ ಫ್ರೀ, ಇಲ್ಲಿ ಕಾಕಾ ಪಾಟೀಲ್ ಮಾದೇವಪ್ಪನೂ ಪತ್ತ ಇಲ್ಲ. ಈಗ ಮಾದೇವಪ್ಪ ಏನಾದರೂ ಮಂತ್ರಿ ಆಗಿಲ್ಲಲ್ಲ, ಅವರು ಇಲ್ಲ ಪಾಪ, ಖಾಲಿ ಆಗೋದು. ಪಾಟೀಲ್ ಇಲ್ವೇ ಇಲ್ಲ. ಎಲ್ಲ ಟ್ರಿಕ್ಸ್ಗಳು ಬರ್ತದೆ. ನೀವು ಆದೇಶದ ಕಾಪಿ ಸಿಕ್ಕಿದ್ರೆ ಅದ್ರಲ್ಲಿ ಡಿ ಕೆ ಶಿವಕುಮಾರ್ ಟ್ರಿಕ್ಸ್ ಏನೇನಿದೆ ಅವೆಲ್ಲ ಕಾಣಿಸುತ್ತೆ ಸ್ಪಷ್ಟವಾಗಿ. ಡಿ ಕೆ ಶಿವಕುಮಾರ್ ಅವರಿಗೆ ಸಚಿವರ ನೇಮಕಾತಿಗೆ ನೀವು ಫ್ರೀಡಮ್ ಇಲ್ಲ ಅಂತ. ಯಡಿಯೂರಪ್ಪ ಅವರು 4ನೇ ಸಾರಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ತಿಂಗಳಿಗೆ ಅವರಿಗೆ ಸಚಿವರ ನೇಮಕ ಮಾಡೋಕ್ಕೆ ಅವಕಾಶ ಕೊಟ್ಟರೆ ಅದಕ್ಕೆ ಅವಕಾಶ ತಗೊಂಡು ಯಡಿಯೂರಪ್ಪ ಅವ್ರಿಗೆ ಯಾರ್ಯಾರು ಬೇಕೋ ಅವ್ರನ್ನೂ ನೇಮಕ ಮಾಡಿದ್ರು. ಬೇರೆಯವರ ಸಲಹೆ ತಗೊಂಡು ಬೇರೆಯವ್ರು ಹೇಳಿದ್ದು ನೇಮಕ ಮಾಡಿದ್ರು. ಅಲ್ಲಿ ಇಲ್ಲಿ ಯಾರೂ ಇಲ್ಲಲ್ಲ, ಡಿ ಕೆ ಕಡೆಯವ್ರು ಒಬ್ಬರು ಇಲ್ಲಲ್ಲ ಇಲ್ಲಿ.